ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಬಹಳ ವಿಶೇಷವಾದಂತಹ ಸಂಚಿಕೆ ಇವತ್ತಿನ ದಿವಸ ಇರಲಿದೆ. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಬರುವ 29ನೇ ತಾರೀಕಿಗೆ ಶನಿದೇವರು ಬದಲಾಗ್ತಾ ಇದ್ದಾರೆ. ಹಾಗಿದ್ದರೆ ಶನಿದೇವರು ಬದಲಾಗ್ತಿರ್ಬೇಕಾದ್ರೆ ನಾವು ಅವತ್ತಿನ ದಿವಸ ಮಾಡಬೇಕಾದಂತಹ ಕರ್ತವ್ಯದ ಸನ್ನಿಧಾನ ಹೇಗಿದೆ ಅಂತನ್ನುವುದನ್ನು ನಿಮಗೆ ಇವತ್ತಿನ ದಿವಸ ನಾವು ತೋರಿಸ್ತಾ ಇದ್ದೇವೆ. ಶನಿದೇವರನ್ನು ಕುರಿತು ವಿಶೇಷವಾದಂತಹ ಕ್ಷೇತ್ರ ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದಲ್ಲಿರತಕ್ಕಂತಹ ಪರಿವಾರ ಶನೈಶ್ಚರ ಕ್ಷೇತ್ರ. ಈ ಪರಿವಾರ ಶನಿದೇವರ ಸನ್ನಿಧಾನ ಯಾವ ರೀತಿಯಾಗಿದೆ, ಆ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿ ದೇವತೆಗಳಿದ್ದಾರೆ, ಆ ದೇವಸ್ಥಾನದ ವೃತ್ತಾಂತ ಏನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ಸನಾತನ ಧರ್ಮದಲ್ಲಿ ನಾವು ಕೊಡ್ತಾ ಇದ್ದೇವೆ. ದೇವಸ್ಥಾನಗಳ ನಾಡು ಎಂದನೇ ಹಸಿರಾಗಿರ್ತಕ್ಕಂತಹ ನಮ್ಮ ಭರತ ದೇಶ, ಭರತ ಭೂಮಿಯೊಳಗೆ ಶನಿದೇವರ ಸನ್ನಿಧಾನ ಇರುವಂತಹ ಕ್ಷೇತ್ರಗಳಲ್ಲಿ ಇದು ಬಹಳ ಮಹತ್ತರವಾಗಿರ್ತಕ್ಕಂತಹ ಕ್ಷೇತ್ರ. 29ನೇ ತಾರೀಕು ಏನು ಮಾರ್ಚ್ನಲ್ಲಿ ನಾವು ಶನಿ ಬದಲಾವಣೆಯನ್ನು ನೋಡ್ತಾ ಇದ್ದೇವೆ. ಆ ಕ್ಷೇತ್ರದಲ್ಲಿ ಆಗುವಂತಹ ಆಚರಣೆಗಳನ್ನು ನೋಡಿದರೆ ನಿಮಗೆ ಪರಮಾಶ್ಚರ್ಯವಾಗ್ತದೆ. ಅಷ್ಟು ಸುಂದರವಾದಂತಹ ಕೆತ್ತನೆಯ ವಿಗ್ರಹಗಳು ಹಾಗೂ ಶನಿದೇವರು ಕೂಡ ಅಷ್ಟೇ ಜಾಗೃತ. ವಿದ್ಯಾ, ವಿವಾಹ, ಸಂತಾನ, ಉದ್ಯೋಗ, ವ್ಯವಹಾರ, ಧನ, ಆಯುಷ್ಯ, ಆರೋಗ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿ ಅನುಗ್ರಹವನ್ನು ಮಾಡತಕ್ಕಂತಹ ಶನಿದೇವರ ದಿವ್ಯವಾಗಿರ್ತಕ್ಕಂತಹ ಮೂರ್ತಿ, ಭವ್ಯವಾಗಿರ್ತಕ್ಕಂತಹ ಆಶೀರ್ವಾದವನ್ನು ಪಡೆದಂಥವನು ವಿಶೇಷವಾಗಿ ಜಗತ್ತಿನೊಳಗೆ ಆ ಶನಿದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಬಹಳ ಅದ್ಭುತವಾಗಿ ಮರಿತಾನೆ. ಬನ್ನಿ, ಆಗಿದ್ದರೆ ಆ ಕ್ಷೇತ್ರ ದರ್ಶನಕ್ಕಿಂತ ಮುಂಚಿತವಾಗಿ ಮತ್ತು ಕ್ಷೇತ್ರದ ಮಹಾತ್ಮ್ಯವನ್ನು ತಿಳಿದುಕೊಳ್ಳೋಕ್ಕಿಂತ ಮೊದಲಿಗೆ ನಮ್ಮ ಕಾರ್ಯಕ್ರಮದ ಪ್ರಾರಂಭ ಪಂಚಾಂಗ ಶ್ರವಣದಿಂದ ಪಂಚಾಂಗ ಶ್ರವಣವನ್ನು ಮಾಡಿಕೊಂಡು ಬರೋಣ. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಫಾಲ್ಗುಣ ಮಾಸದಲ್ಲಿ ನಾವು ಇದ್ದೇವೆ. ಕೃಷ್ಣ ಪಕ್ಷ, ದ್ವಾದಶಿ ತಿಥಿ, ಬುಧವಾಸರದಲ್ಲಿ ನಾವು ದಿನವನ್ನು ನೋಡ್ತಾ ಇದ್ದೇವೆ. ಧನಿಷ್ಠ ನಕ್ಷತ್ರ, ಸಿದ್ಧ ಯೋಗ, ಕೌಲವ ಕರಣವನ್ನು ಇವತ್ತಿನ ದಿವಸ ನಾವು ಕಾಣ್ತಾ ಇದ್ದೇವೆ. ಸೂರ್ಯೋದಯ ಬೆಳಗ್ಗೆ 6:26 ಆಗಿದೆ. ಸೂರ್ಯಾಸ್ತ ಸಾಯಂಕಾಲ 6:37 ಆಗ್ತಾ ಇದೆ. ಯಮಗಂಟ ಕಾಲ ಬೆಳಗ್ಗೆ 7:58 ಪ್ರಾರಂಭವಾಗಿ 9:30 ಕೂಡ ಇದೆ. ರಾಹುಕಾಲ ಮಧ್ಯಾಹ್ನ 12:33 ಪ್ರಾರಂಭವಾಗಿ 2:04 ಕೂಡ ಇದೆ. ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ದಿವಸ ಒಂದು ಶುಭ ಮುಹೂರ್ತವನ್ನು ಕೊಡುಗಳೇ, ಆ ಮುಹೂರ್ತದೊಳಗೆ ಕೆಲಸ ಮಾಡಿದರೆ 100% ಸಕ್ಸಸ್ ಸಿಗಬೇಕು. ಅಂತಹ ಒಂದು ಮುಹೂರ್ತವನ್ನು ಹೇಳಿ ಅಂತ ಕೇಳಿದರೆ, ಮಧ್ಯಾಹ್ನ 3:33 ಪ್ರಾರಂಭವಾಗುವಂತಹ ಈ ಮುಹೂರ್ತ ಸಾಯಂಕಾಲ 5:04 ಕೂಡ ಇದೆ. ನೀವು ಎಲ್ಲೇ ದೇವಸ್ಥಾನಗಳಿಗೆ ಹೋದರೂ ಕೂಡ, ಅದರಲ್ಲೂ ವಿಶೇಷವಾಗಿ ಶನಿದೇವರ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಅಲ್ಲಿ ಶನಿದೇವರು ಒಬ್ಬರೇ ಇರ್ತಾರೆ. ಹೀಗಾಗಿ ಶನಿದೇವರು ಎಲ್ಲಿ ಒಬ್ಬರೇ ಇರ್ತಾರ ಅಲ್ಲಿ ಬಗ್ಗಿ ನಮಸ್ಕಾರ ಮಾಡಬಾರ್ದು ಅಂತನ್ನುವಂತಹ ಪ್ರತೀತಿ. ಆದರೆ ಇಲ್ಲಿ ನೀವು ಬೇಕಾದಂಗೆ ಬಗ್ಗಿ ನಮಸ್ಕಾರ ಮಾಡಬಹುದು. ಯಾಕೆ ಅಂತಂತಂದರೆ, ಶನಿದೇವರ ಮೇಲೆ ಹನುಮಂತ ದೇವರ ಮೇಲೆ ಲಕ್ಷ್ಮೀ ನರಸಿಂಹ ದೇವರ ಒಂದು ಪ್ರತಿಷ್ಠಾಪನೆಯನ್ನು ನಾವು ನೋಡ್ತಾ ಇದ್ದೇವೆ.